ನಾವು ಇವತ್ತು ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಹಿರಿಯ ಸದಸ್ಯರಾದಂತಹ ಒಬ್ಬ ಉತ್ತಮ ಕೃಷಿಕರಾದಂತಹ ಗೋವರ್ಧನ ಬಾಳಿಗರ್ ಅವರ ತೋಟದಲ್ಲಿ ನಾವು ಇವತ್ತಿದ್ದೇವೆ. ಮೀನಿನ ಮೂಲದ ಸಾವಯವ ಗೊಬ್ಬರ ಹಾಕಿದ ಮೇಲೆ ಯಾವ ರೀತಿಯ ಅದ್ಭುತ ಪರಿಣಾಮ ಬೀರಿದೆ ಎಂಬಂತ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣವನ್ನು ನಾವು ಗೋವರ್ಧನ ಬಾಳಿಗರ್ ಅವರ ಹತ್ರನೇ ಕೇಳೋಣ. ನಾವು ಗೊಬ್ಬರ ಹಾಕೊಂಡು 3-4 ತಿಂಗಳು ಆಗ್ಬೋದು. ಮೊದಲು ಏನಿಲ್ಲ, ಆ ಕಪ್ಪೆ ಒಂದು ಗೊಬ್ಬರ ಬರ್ತಿತ್ತು, ಅದು ಹಾಕಿದ ನಂತರ ನಮ್ಗೆ ಸುಖ ಅಂತ ಕಾಣಲಿಲ್ಲ. ಈಗ ಇದು ಗಿಡ ಎಲ್ಲ ಸ್ವಲ್ಪ ಒಳ್ಳೇದಾಗಿದೆ, ಮತ್ತೆ ಫಸಲು ಈಗ ಈ ಸರ್ತಿ ಜಾಸ್ತಿ ಉಂಟು ಕಾಣ್ತದೆ. ಸಿರಿ ಈ ಸರ್ತಿ ಒಳ್ಳೆ ಬಂದಿದೆ. ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಹಿರಿಯ ಸದಸ್ಯರಾದಂತಹ ಒಬ್ಬ ಉತ್ತಮ ಕೃಷಿಕರಾದಂತಹ ಗೋವರ್ಧನ ಬಾಳಿಗರ್ ಅವರ ತೋಟದಲ್ಲಿ ನಾವು ಇವತ್ತಿದ್ದೇವೆ. ಕಾರಣ, ನಮ್ಮ ಸೊಸೈಟಿಯ ನಮ್ಮ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ನಾವು ಮಾರಾಟ ಮಾಡುವಂತಹ ಸಾವಯವ ಗೊಬ್ಬರದ ಬಗ್ಗೆ ಯಾವ ರೀತಿಯಲ್ಲಿ ಅವರು ತೆಗೆದುಕೊಂಡ ನಂತರ ಈ ಅಡಿಕೆ ಬುಡಗಳಿಗೆ ಹಾಕಿದ ನಂತರ ಈ ಗೊಬ್ಬರ ಯಾವ ರೀತಿಯಲ್ಲಿ ಹಾಕಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದಾರೆ, ಹಾಕಿದ ನಂತರ ಯಾವ ರೀತಿ ಗಿಡಗಳು ಎಲೆ ಚುಕ್ಕಿ ರೋಗದಿಂದ ಮುಕ್ತವಾಗ್ಲಿಕ್ಕೆ ಪ್ರಾರಂಭಿಸಿದೆ ಮತ್ತು ಎಲೆ ಚುಕ್ಕಿ ರೋಗದಿಂದ ಬಾಧಕರಾದಂತಹ ಈ ಗೋವರ್ಧನ ಬಾಳಿಗರ್ ಅವರ ತೋಟದಲ್ಲಿ ಮೀನಿನ ಮೂಲದ ಸಾವಯವ ಗೊಬ್ಬರ ಹಾಕಿದ ಮೇಲೆ ಯಾವ ರೀತಿಯ ಅದ್ಭುತ ಪರಿಣಾಮ ಬೀರಿದೆ ಎಂಬಂತ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣವನ್ನು ನಾವು ಗೋವರ್ಧನ ಬಾಳಿಗರ್ ಅವರ ಹತ್ರನೇ ಕೇಳೋಣ. ಗೋವರ್ಧನ ಬಾಳಿಗರ್ ಅವರೇ, ನಿಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಾದಂತಹ ಕಾಂತಪ್ಪ ಗೌಡ್ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆದಂತಹ ಕವಿತರವರು ಕೂಡ ಇದ್ದಾರೆ. ನಿಮ್ಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೀವು ಮಡಂತ್ಯಾರ್ನಲ್ಲಿ ನಮ್ಮ ಸೊಸೈಟಿಯಲ್ಲಿ ಒಬ್ಬ ಹಿರಿಯ ಸದಸ್ಯರು, ನಮ್ಮ ಒಂದು ಹಿರಿಯ ಕೃಷಿಕರು ಕೂಡ ಮತ್ತು ಒಳ್ಳೆ ಶ್ರಮಜೀವಿ ನೀವು. ಈ ಸಂದರ್ಭದಲ್ಲಿ ಈ ಒಂದು ಅಡಿಕೆ ತೋಟಕ್ಕೆ ತುಂಬಾ ಗಿಡಗಳಿಗೆ ನೋಡಿದ್ರೆ ನಿಮ್ದು ಎಲ್ಲಾ ಕಡೆ ಒಂದು ಎಲೆ ಚುಕ್ಕಿ ರೋಗ ನಿಮ್ಗೆ ಬಾಧಕ ಆಗಿದೆ. ಈ ಎಲೆ ಚುಕ್ಕಿ ರೋಗ ಬಾಧಕರಾಗಿರುವಂತಹ ಈ ಸಂದರ್ಭದಲ್ಲಿ ನೀವು ನಮ್ಮ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಮೀನಿನ ಮೂಲದ ಸಾವಯವ ಗೊಬ್ಬರವನ್ನು ತಂದು ಹಾಕಿದ್ದೀರಿ. ಈ ಸಾವಯವ ಗೊಬ್ಬರ ಹಾಕಿದ ನಂತರ ಯಾವ ರೀತಿಯ ಪರಿಣಾಮ ನಿಮ್ಗೆ ಸಿಕ್ಕಿದೆ, ಯಾವ ರೀತಿಯ ರಿಸಲ್ಟ್ ನಿಮ್ಗೆ ಸಿಕ್ಕಿದೆ, ಯಾವ ರೀತಿಯಲ್ಲಿ ಎಲೆ ಚುಕ್ಕಿ ರೋಗ ಎಂಬಂತ ಬಾಧಕ ಕಾಡ್ತಿದ್ದಂತ ಈ ನಿಮ್ಮ ಗಿಡಗಳಿಗೆ ಯಾವ ರೀತಿಯಲ್ಲಿ ಮುಕ್ತಿ ಸಿಗ್ಲಿಕ್ಕೆ ಪ್ರಾರಂಭವಾಗಿದೆ, ಮತ್ತೆ ಎಷ್ಟು ಸಮಯ ಆಯ್ತು ನೀವು ಈ ಗೊಬ್ಬರ ಹಾಕಿ ಅಂತ? ನಾವು ಗೊಬ್ಬರ ಹಾಕಿ ಒಂದು 3-4 ತಿಂಗಳು ಆಗ್ಬೋದು ಅಷ್ಟೇ. ಒಂದೊಂದು ಗಿಡಕ್ಕೆ ಒಂದು ಅರ್ಧ ಕೆಜಿ, ಸಣ್ಣ ಗಿಡಕ್ಕೆ ಅರ್ಧ ಕೆಜಿ, ದೊಡ್ಡ ಗಿಡಕ್ಕೆ 1 ಕೆಜಿ. ದೊಡ್ಡ ಗಿಡಕ್ಕೆ 1 ಕೆಜಿ ಹಾಕಿದಿರಿ, ಸಣ್ಣ ಗಿಡಕ್ಕೆ ನೀವು ಅರ್ಧ ಕೆಜಿ ಹಾಕಿದಿರಿ ಪ್ರಾರಂಭಿಕ ಹಂತದಲ್ಲಿ. ಹೌದು, ಹಂತದಲ್ಲಿ. ಮೊದ್ಲು ಏನಿಲ್ಲ, ಆ ಕಪ್ಪಿನ ಒಂದು ಗೊಬ್ಬರ ಬರ್ತಿತ್ತು, ಅದು ಹಾಕಿದ ನಂತರ ನಮ್ಗೆ ಸುಖ ಅಂತ ಕಾಣ್ಲಿಲ್ಲ. ಈಗ ನೋಡುವಾಗ ನಮ್ಗೆ ಈಗ ಬಾರಿ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಗಿಡ ಎಲ್ಲ ಸ್ವಲ್ಪ ಒಳ್ಳೇದಾಗಿದೆ, ಮತ್ತೆ ಫಸಲು ಈಗ ಈ ಸರ್ತಿ ಜಾಸ್ತಿ ಉಂಟು ಕಾಣ್ತದೆ. ಫಿಂಗರ್ ಹೇಗೆ ಉಂಟು? ಫಿಂಗರ್ ಈ ಸರ್ತಿ ಒಳ್ಳೇದು ಬಂದಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಒಳ್ಳೇದುಂಟು. ಅಂದ್ರೆ ಇಷ್ಟೋ ತನಕ ನೀವು ಯಾವ್ದೋ ಒಂದು ಬೇರೆ ಯಾರೋ ಮಾರಾಟ ಮಾಡಿ ಬರ್ತಿರುವಂತ ಯಾವ್ದೋ ಒಂದು ಲೋಕಲ್ ಗೊಬ್ಬರ ಅದಾಗ್ತಾ ಇದೆ. ಆದ್ರೆ ಈ ಸತಿ ನಮ್ಮ ಸೊಸೈಟಿಯಲ್ಲಿ ಅಧಿಕೃತವಾಗಿ ಸಿಗುವಂತಹ ಗೊಬ್ಬರವನ್ನೇ ನೀವು ತಂದು ಹಾಕಿದ್ದೀರಿ. ಈ ಗೊಬ್ಬರ ಹಾಕುವುದಕ್ಕಿಂತ ಮುಂಚೆ ನಿಮ್ಮ ತೋಟಕ್ಕೆ ಎಲೆ ಚುಕ್ಕಿ ರೋಗ ಬಾಧಕವಾಗಿತ್ತ? ನಮ್ಗೆ ಗೊತ್ತಾಗ್ಲಿಲ್ಲ ಅಷ್ಟೇ ಹೇಗಂತ. ಇದು ಹಾಕಿದ ನಂತರ ನಮ್ಗೆ ಈಗ ಗೊತ್ತಾಯ್ತು. ಇವಾಗ ಒಳ್ಳೆ ಸಿರಿ ಎಲ್ಲ ಯಾವ ರೀತಿಯಲ್ಲಿ ಬಂದಿದೆ? ಸಿರಿ ಈ ಸರ್ತಿ ಒಳ್ಳೆ ಬಂದಿದೆ. ನಂತರ ಇವನ್ ನಿಮ್ಮ ನಲ್ಲಿ ಉದುರುವಿಕೆ ಅಂತ ಹೇಳ್ತೇವೆ, ಅದೇನಾದ್ರೂ ಉಂಟಾ? ಅಲ್ಲಿ ಈ ಸರ್ತಿ ಕಾಣ್ಲಿಲ್ಲ ಅಷ್ಟು. ಇಲ್ಲಿ ಉದುರುವಂತದ್ದು ಯಾವ್ದು? ಇಲ್ಲ ಇದ್ರೆ ಈ ಟೈಮ್ ನಲ್ಲಿ ಸಾಧಾರಣ ಬೀಳ್ತಾ ಇರ್ತಿತ್ತು ಜಾಸ್ತಿ. ಈ ಟೈಮಲ್ಲಿ ಬೀಳ್ತಾ ಇರ್ತಿತ್ತು. ಆದ್ರೆ ಈ ಸತ್ತಿಗೆ ನೀವು ಗೊಬ್ಬರ ಹಾಕಿದ್ರಿಂದ ಎಲ್ಲಿ ಕೂಡ ಅದು ಇಲ್ಲ, ಕಾಣ್ತಾ ಇಲ್ಲ, ಬೀಳ್ತಾ ಇಲ್ಲ ಅಂತ ಹೇಳಿದ್ರೆ. 2ನೇ ಸರ್ತಿ ಕೊಡ್ಬೇಕಂತ ಆಲೋಚನೆ ಮಾಡಿದ್ವು. ಆಗ ನೀರಿನ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ಹುಡುಗ ಹೇಳಿದ, ಈಗ ಇನ್ನು ಹಾಕುದು ಬೇಡವೋ ಅಂತ. ಹಾಗೆ ನಿನ್ನೆ ನಿಮ್ಮಲ್ಲಿ ಇವರಲ್ಲಿ ಕೇಳಿದೆ ನಾನು, ಹಾಕ್ಬೋದು ಅಂತ ಹೇಳಿದ್ರು. ಹಾಗೆ ಇನ್ನು ಬರೋ ನಾನು ನಿನ್ನೆ ಸೊಸೈಟಿಗೆ ಬಂದು ನೋಡಿ ಹೋಗಿದ್ದೇನೆ, ಉಂಟಾ ಇಲ್ಲ ಅಂತ ಗೊಬ್ಬರ. ಹೌದು, ಸೊಸೈಟಿಯಲ್ಲಿ ನಿರಂತರವಾಗಿ ಉಂಟು. ನಮ್ಮ ಮಡಂತ್ಯಾರು ಸೊಸೈಟಿಯಲ್ಲಿ
ಈ ಸೀಸನ್ ಅಲ್ಲಿ ನಮಗೆ ಒಂದು ಕಡಿಮೆ ಅಂದ್ರೆ 7 ರಿಂದ 8 ಲೋಡ್ ಒಂದು ಗೊಬ್ಬರ ನಿಮ್ಮಂತ ಕೃಷಿಕರು ಕೊಂಡೋಗಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನಷ್ಟು ಕೃಷಿಕರಿಗೆ ಈ ಗೊಬ್ಬರದ ಬಗ್ಗೆ, ರಾಸಾಯನಿಕ ಗೊಬ್ಬರದಿಂದ ಸ್ವಲ್ಪ ಮುಕ್ತವಾಗ್ಲಿಕ್ಕೆ ಸಾವಯವ ಗೊಬ್ಬರದಕ್ಕೆ ಜಾಸ್ತಿ ನಾವು ಒತ್ತು ಕೊಡುವಂತ ಪ್ರಯತ್ನ ನಮ್ಮ ಆಡಳಿತ ಮಂಡಳಿ ನಾವು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮಂತ ಕೃಷಿಕರು ಯಾವ ರೀತಿಯ ಒಂದು ಸಂದೇಶವನ್ನು ಉಳಿದ ಕೃಷಿಕರಿಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀರಿ ಅಂತ? ಹೇಳಿದ್ದೇನೆ ನಾನು. ನಿನ್ನೆ ಒಂದು ಆಚಾರ್ಯ ಮನೆಗೆ ಹೋಗಿದ್ದೆ. ಅವರು ಅಂತ ಹೇಳಿದ್ರೆ ಸುಫಲ ತಂದಿದ್ರು. ನಾನು ಹೇಳಿದೆ ಅದಕ್ಕಿಂತ ಇದು ಹಾಕಿ ಅಂತ ಹೇಳಿದ್ದಾರೆ. ಹಾಗೆ ಅವರು ಹೇಳಿದ್ದಾರೆ, ಅದರದ್ದು ಹೆಸರೆಲ್ಲ ಹೇಳಿ ನಾನು ಹಾಕ್ತಾನೆ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ಕೃಷಿಕರಿಗೆ ನೀವು ಯಾವ ರೀತಿಯ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಕೊಡ್ತೇನೆ ಹೇಗೆ ಅಂದ್ರೆ ಇನ್ನಷ್ಟು ನಿಮ್ಮ ಕೃಷಿಕರಿಗೆ ಈ ಗೊಬ್ಬರವನ್ನು ಹಾಕಿದ್ರೆ ಒಳ್ಳೇದು ಬರ್ತದೆ, ತೋಟ ಚೆನ್ನಾಗಿ ಬರುತ್ತೆ, ಒಳ್ಳೆ ರೀತಿಯ ಫಸಲು ಬರ್ತದೆ, ಒಳ್ಳೆ ರೀತಿಯ ನಿಮ್ಗೆ ಎಲೆ ಚುಕ್ಕಿ ರೋಗದಿಂದ ಇನ್ನಷ್ಟು ಕಂಟ್ರೋಲ್ ಆಗ್ಲಿಕ್ಕೆ ಇದು ಸಾಧ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ಗೊಬ್ಬರ ಹಾಕುವುದಕ್ಕಿಂತ ಮುಂಚೆ ನಿಮ್ಮ ಒಂದು ನೋಡಿದ್ರೆ ತುಂಬಾ ಬಾಧಕವಾಗಿತ್ತು. ಆದ್ರೆ ಇವಾಗ ಹೊಸ ಸಿರಿ ಯಾವ ರೀತಿಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದ್ಭುತವಾಗಿ ಬಂದಿದೆ. ಅಷ್ಟು ಚೆನ್ನಾಗಿ ಬಂದಿರುವಂತಹ ಸಿರಿ ನಿಮ್ಮ ತೋಟದಲ್ಲಿ. ತೆಂಗಿನ ಮರ ಕೂಡ ಒಳ್ಳೇದು. ತೆಂಗಿನ ಮರಕ್ಕೆ ಕೂಡ ನೀವು ಗೊಬ್ಬರವನ್ನು ಹಾಕಿದ್ದೀರಿ? ನಾವು 3 kg ಹಾಕಿದ್ದೇನೆ. ಮೂರನ್ನು ಮಿಕ್ಸ್ ಮಾಡಿ 3 kg ಹಾಕಿದ್ರಿ. ಒಂದು 20 kg 20 ಗೋಣಿಯನ್ನ ತಗೊಂಡ್ ಬಂದೆ ನಾನು. ಆದ್ರೆ ತೆಂಗಿನ ಬುಡಕ್ಕೆ ಹಾಕಿದ ಮೇಲೆ ತೆಂಗಿನ ಮರದಲ್ಲಿ ಒಳ್ಳೇದು ಈ ಸರ್ತಿ ಫಸಲೆಲ್ಲ ಒಳ್ಳೇದು ನೋಡಿ ಬಂದಿದೆ. ಕೊಂಬು ಕೂಡ ಚೆನ್ನಾಗಿ ಬಂದಿದೆ ಈ ಸರ್ತಿ. ಸೊ ಈ ದೃಷ್ಟಿಯಲ್ಲಿ ನೋಡಿ, ನಮ್ಮ ಉತ್ತಮವಾದಂತಹ ಒಬ್ಬರು ಕೃಷಿಕರು ಪ್ರಾಮಾಣಿಕವಾಗಿರುವಂತಹ ಒಂದು ಅವರು ಯಾವ ರೀತಿಯಲ್ಲಿ ರಿಸಲ್ಟ್ ನಮ್ಮ ಮೀನಿನ ಮೂಲದ ಸಾವಯವ ಗೊಬ್ಬರದಿಂದ ನಮ್ಗೆ ಸಿಕ್ಕಿದೆ, ಅದಲ್ಲದೆ ಅದಕ್ಕಿಂತ ಮುಂಚೆ ಯಾವ ರೀತಿ ಅವರು ಗೊಬ್ಬರವನ್ನು ಹಾಕ್ತಾ ಇದ್ರು, ಆ ಗೊಬ್ಬರವನ್ನು ಹಾಕಿದ ನಂತರ ಯಾವ ರೀತಿಯ ಬಾಧಕ ಅವರಿಗೆ ಆಯ್ತು, ನಂತರ ಸೊಸೈಟಿಯಲ್ಲಿ ಅಧಿಕೃತವಾಗಿ ಸಿಗುವಂತಹ ಗೊಬ್ಬರ ಅಂದ್ರೆ ಸರ್ಕಾರದ ಅಧಿಕೃತ ಮಾನ್ಯತೆಯನ್ನು ಪಡೆದಿರುವಂತಹ ಮೀನಿನ ಮೂಲದ ಗೊಬ್ಬರ ಯಾವುದುಂಟು, ಆ ಗೊಬ್ಬರ ಹಾಕಿದ್ದರಿಂದ ಕೃಷಿಕರು ಇವತ್ತು ಗೊಬ್ಬರ ಚೆನ್ನಾಗಿ ಉಂಟು, ಒಳ್ಳೆಯವಾದಂತ ರಿಸಲ್ಟ್ ಬಂದಿದೆ ಎಂಬಂತ ಸಂತೋಷದಿಂದ ಅವರು ಇವತ್ತು ಹೇಳ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಭಾಗದ ಮಾತ್ರ ಅಲ್ಲ, ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ, ನಿಮ್ಮ ಭಾಗದ ಸೊಸೈಟಿಯಲ್ಲಿ ಮೀನಿನ ಮೂಲದ ಸಾವಯವ ಗೊಬ್ಬರವನ್ನು ನೀವು ಕೇಳಿ, ಅವಾಗ ಸೊಸೈಟಿಯವರು ತಂದು ನಿಮ್ಗೆ ತಲುಪಿಸುವಂತ ಕೆಲಸ ಆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದವರು ಕೂಡ ಮಾಡ್ತಾರೆ ಎಂಬಂತ ಸಂದೇಶವನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲೆ ಚುಕ್ಕಿ ರೋಗಕ್ಕೆ ಖಂಡಿತವಾಗಿ ಇದು ಒಳ್ಳೆಯ ಪ್ರಯೋಗ ಅಂತ ಹೇಳ್ಬಹುದು. ದೊಡ್ಡ ಗಿಡಗಳಿಗೆ ಮತ್ತು ಚಿಕ್ಕ ಗಿಡಗಳಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬಹುದು ಎಂಬಂತದ್ದು ಕೂಡ ಸ್ಪಷ್ಟವಾಗಿ ನಮ್ಗೆ ಹೇಳಿಕೊಡ್ತಾರೆ. ಗೋವರ್ಧನ ಬಾಳಿಗರವರೇ, ನೀವು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ನಮ್ಮ ಮೇಲೆ ಒಂದು ಗೌರವ ಇಟ್ಟು ನಿಮ್ಮ ಒಳ್ಳೆಯ ಸಲಹೆಯನ್ನು ನೀವು ಕೊಟ್ಟಿದ್ದೀರಿ. ನಿಮ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ, ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.